ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಒ ಲಾಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಏನಕ್ಕಂದರೆ ಇದು ಟೂ ವೀಲರ್ ಆಗಿರ್ಬೋದು, ಯಾರಾದರೂ ವೆಹಿಕಲ್ ಟೂ ವೀಲರ್ ಆಗಿರ್ಬೋದು, ಫೋರ್ ವೀಲರ್ ಆಗಿರ್ಬೋದು, ಅಥವಾ ಯಾವುದೇ ಥರ ವೆಹಿಕಲ್ಸ್ ಇದ್ರೂ ಕೂಡ ನಿಮಗೆ ಗೊತ್ತಿರುತ್ತೆ HSRP ನಂಬರ್ ಪ್ಲೇಟ್ ಹಾಕಿಸ್ಕೊಳ್ಳೇಬೇಕು. ಅದು ಮ್ಯಾಂಡೇಟರಿ ಆಗಿದೆ ಇವಾಗ. ಸೊ ಅದಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ, ಎಷ್ಟರೊಳಗಡೆ ಹಾಕ್ಸ್ಕೋಬೇಕು ಅನ್ನೋದನ್ನು ಕೂಡ ನಿಮಗೆಲ್ಲ ಆಲ್ರೆಡಿ ಹಳೆ ವಿಡಿಯೋಗಳಲ್ಲಿ ಕೂಡ ಮಾಡಿ ಹಾಕಿದ್ದೀನಿ ನಾನು. ಈ ವಿಡಿಯೋದಲ್ಲಿ ನಿಮಗೆ HSRP ನಂಬರ್ ಪ್ಲೇಟನ್ನು ಯಾವ ರೀತಿ ಮನೆಯಲ್ಲೇ ಕೂತ್ಕೊಂಡು 5 ರಿಂದ 10 ನಿಮಿಷದಲ್ಲಿ ನೀವು ಮೊಬೈಲಲ್ಲಿ ಮನೆಯಲ್ಲೇ ಕೂತ್ಕೊಂಡು ಮೊಬೈಲಲ್ಲೇ HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡ್ಬೋದು ಮನೇಲಿ ಕೂತ್ಕೊಂಡು. ಸೊ ಅದು ಯಾವ ರೀತಿ ಏನು ಎತ್ತ ಅನ್ನೋದ್ರ ಬಗ್ಗೆ ಪಿನ್ ಟು ಪಿನ್ ನಿಮಗೆ A to Z ನಿಮಗೆ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರು ನಮ್ಮ ಚಾನಲ್ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ. ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ವಿಡಿಯೋ ಕೊನೆಯಲ್ಲಿ ವಿಡಿಯೋಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡೋದು ಮರಿಬಿಡಿ ಸ್ನೇಹಿತರೆ. ಹಾಗೆಯೇ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ಹತ್ರ ಯಾರ ಹತ್ರ ವೆಹಿಕಲ್ಸ್ ಇದೆ, ಸೊ ಅವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ಒಂದು HSRP ನಂಬರ್ ಪ್ಲೇಟ್ನ ಅಪ್ಲೈ ಮಾಡಿಕೊಳ್ಳಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ಹೇಳೋದು ಇಷ್ಟಪಡ್ತೀನಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಜನಕ್ಕೆ ಗೊತ್ತಿರುತ್ತೆ HSRP ನಂಬರ್ ಪ್ಲೇಟ್ ಬಂದಿದೆ. ಒಬ್ಬೊಬ್ರು ತಲೆ ಕೆಡ್ಸ್ಕೊಂಡಿರ್ತಾರೆ, ಏನಪ್ಪ ಅಂತ HSRP ನಂಬರ್ ಪ್ಲೇಟ್ ಬಂತು, ಅದು ಏನು, ಮತ್ತು ಅದನ್ನು ಯಾವ ರೀತಿ ಅಪ್ಲೈ ಮಾಡೋದು, ಅದಕ್ಕೆ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅಂತ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಅದಕ್ಕೇನು ತಲೆ ಕೆಡ್ಸ್ಕೊಳ್ಳೋಕೇನು ಹೋಗ್ಬೇಡಿ. ಇವತ್ತು ವಿಡಿಯೋ ಮಾಡಿರೋದು ನಿಮಗೆ ಅದಕ್ಕಂತಾನೆ. ಸೊ ಓಕೆ, ನಿಮ್ಮ ಹತ್ರ ಸ್ಮಾರ್ಟ್ಫೋನು, ಇಂಟರ್ನೆಟ್ಟು ಮತ್ತು ನಿಮ್ಮದು ವೆಹಿಕಲ್ದು ಡೀಟೇಲ್ಸ್ ಇದ್ದರೆ ಸಾಕು. ಮೊಬೈಲಲ್ಲೂ ಕೂತ್ಕೊಂಡು ನಾನು ಈಗ ಒಂದು ಏನು ಸ್ಟೆಪ್ ತೋರಿಸ್ತೀನಿ ನಿಮಗೆ, ಪಿನ್ ಟು ಪಿನ್ ನಿಮಗೆ ಸ್ಕ್ರೀನಲ್ಲೂ ಕೂಡ ಹಾಕಿರ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಅಪ್ಲೈ ಮಾಡಬೇಕು ಏನು ಎತ್ತ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಇದನ್ನು ನೋಡಿಕೊಂಡು ಈ ವಿಡಿಯೋ ನೋಡಿಬಿಟ್ಟು ನೀವು ನೆಕ್ಸ್ಟು ನಾನು ಏನು ತೋರಿಸ್ತೀನಿ ಅದನ್ನು ಆ ಪ್ರೊಸೀಜರ್ನ ಫಾಲೋ ಮಾಡೋದು ಸಾಕು. ನಿಮಗೂ ಕೂಡ HSRP ನಂಬರ್ ಪ್ಲೇಟು ಸಿಗುತ್ತೆ. ಓಕೆನಾ? ನಾನು ಆಲ್ರೆಡಿ ನಂದು ವೆಹಿಕಲ್ದು ನಿಮಗೆ ಗೊತ್ತಿರುತ್ತೆ, ನನ್ನ ವೆಹಿಕಲ್ ಇದೆ. ಆ ವೆಹಿಕಲ್ದು ಆಲ್ರೆಡಿ ನಾನು HSRP ನಂಬರ್ ಪ್ಲೇಟ್ ಅಪ್ಲೈ ಮಾಡಿದ್ದೀನಿ. ಸೊ ಈ ಒಂದು ನಿಮಗೆ ವಿಡಿಯೋ ಮಾಡಿ ತೋರಿಸ್ಬೇಕಾಗಿರೋದ್ರಿಂದ ಸೊ ಇನ್ನೊಂದ್ಸಲ ಅದೊಂದು ಪ್ರೊಸೀಜರ್ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತೀನಿ ಅಷ್ಟೇ. ಓಕೆನಾ? ಎಂಡ್ ತನಕ ತೋರಿಸ್ತೀನಿ ಪ್ರೊಸೀಜರ್ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತೀನಿ. ಸೊ ಏನು ಮಾಡಿ ಅಂತ ಹೇಳಿದ್ರೆ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಬೋದು. ನಿಮಗೆ ಸ್ಕ್ರೀನಲ್ಲಿ ಹಾಕಿದ್ದೀನಿ. ನಿಮ್ಮದು ಇವಾಗ ಏನು ನಿಮ್ಮ ಮೊಬೈಲ್ ತೊಗೊಂಡು ಮೊಬೈಲಲ್ಲಿ ಗೂಗಲ್ ಆಗಿರ್ಬೋದು, ಇಲ್ಲ ಕ್ರೋಮ್ ಆಗಿರ್ಬೋದು, ಯಾವುದೋ ಒಂದು ವೆಬ್ಸೈಟ್ ತೊಗೊಂಡು ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನು ಗೂಗಲಲ್ಲಿ ಏನಂತ ಟೈಪ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ನೀವು ಗೂಗಲಲ್ಲಿ ಇವಾಗ ಏನಂತ ಟೈಪ್ ಮಾಡಿ ಅಂತ ಹೇಳಿದ್ರೆ SIAM.in ಅಂತ ಟೈಪ್ ಸರ್ಚ್ ಮಾಡ್ತಿದ್ದೀನಿ. ನಿಮಗೆ ಅಲ್ಲೇ ಬಂದ್ಬಿಡುತ್ತೆ, SIAM.in ಅಂತ ಬರುತ್ತೆ. ಅದನ್ನು ಪ್ರೆಸ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಳ್ತಿದ್ದಂಗೆ ನಿಮಗೆ ಇಂಟರ್ಫೇಸ್ ಬಂದ್ಬಿಟ್ಟು ಈ ರೀತಿ ಕಾಣಿಸುತ್ತೆ. SIAM ಅಂತ ಕಾಣಿಸ್ತಿದೆಯಾ? ಸೊ ಈ ರೀತಿ ಓಪನ್ ಆಗುತ್ತೆ. ಸೊ ಇದನ್ನು ನೀವು ಮೊಬೈಲಲ್ಲೂ ಕೂಡ ಅಪ್ಲೈ ಮಾಡ್ಬೋದು, ಅಥವಾ ಲ್ಯಾಪ್ಟಾಪ್ ಇದೆ, ಸಿಸ್ಟಮ್ ಇದ್ರೆ ಮನೆಯಲ್ಲಿ, ಸೊ ಅದರಲ್ಲೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಸೊ ಹಿಂಗೆ ಓಪನ್ ಆಗ್ತಿದ್ದಂಗೆ ಒಂದು ಸೆಕೆಂಡ್ ಆಫ್ ಆಗಬೇಕು. ಓಪನ್ ಆಗುತ್ತೆ. ಓಪನ್ ಆಗ್ತಿದ್ದಂಗೆ ನೀವು ಏನು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಮೊಬೈಲಲ್ಲಿ ಯೂಸ್ ಮಾಡ್ತಿರೋರು ಯಾರು, ಮೊಬೈಲಲ್ಲಿ ಅಪ್ಲೈ ಮಾಡ್ತಿರೋರು ಯಾರು ಇದ್ದರೆ, ಸೊ ನಿಮಗೆ ಇಲ್ಲಿ ಮೇಲ್ಗಡೆ ಮೊಬೈಲಲ್ಲಿ ನಿಮಗೆ ಒಂದು 3 ಲೈನ್ ಡಾಟ್ ಲೈನ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಓಕೆನಾ? ಆ್ಯಪಲ್ಲಿ ಈ ಒಂದು ವೆಬ್ಸೈಟಲ್ಲಿ ಇರೋ 3 ಲೈನ್ ಅಲ್ಲ, ಅದ್ರ ಮೇಲ್ಗಡೆ ಮೊಬೈಲ್ದು ಒಂದು ಇರುತ್ತಲ್ಲ, ಶೇರ್, ಮತ್ತು ಇಲ್ಲಿ ಕಾಪಿ ಅಂತಿದೆ, ಸೇವ್ ಅಂತ ಇದೆ, ಮತ್ತು ಅದ್ರ ಮೇಲೆ ಅದ್ರ ಪಕ್ಕದಲ್ಲಿ ಒಂದು 3 ಲೈನ್ ಬಟನ್ ಇದೆಯಲ್ಲ, ಸೊ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಏನು ಮಾಡಿ ಅಂತ ಹೇಳಿದ್ರೆ, ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ಫೇಸ್ ಈ ಥರ ಓಪನ್ ಆಗುತ್ತೆ. ಡೆಸ್ಕ್ಟಾಪ್ದು ಒಂದು ವ್ಯೂ ಓಪನ್ ಆಗುತ್ತೆ. ಓಪನ್ ಆಗ್ತಿದೆ, ನಿಮ್ಗೆ ಕಾಣಿಸ್ತಿರ್ಬೋದು. ಇಲ್ಲಿ ಏನು ಒಂದು ಬ್ಯಾನರ್ ಕೂಡ ಕಾಣಿಸ್ತಿದೆ, ಇಲ್ಲಿ ಸ್ಕ್ರೋಲ್ ಆಗ್ತಿದೆ ಆಟೋಮೆಟಿಕ್ಕಾಗಿ. ಸೊ ಅಲ್ಲೂ ಕೂಡ ನಿಮಗೆ HSRP ನಂಬರ್ ಪ್ಲೇಟ್ದು ಬುಕ್ ನೋ ಅಂತ ಇರುತ್ತೆ, ಬುಕ್ HSRP ಅಂತ ಇದೆ. ಸೊ ಇದನ್ನು ಪ್ರೆಸ್ ಮಾಡ್ಕೊಂಡ್ರು ಆಗುತ್ತೆ. ಇಲ್ಲ ಅಂತಂದರೆ ನಿಮಗೆ ಇಲ್ಲಿ SIAM ಒಂದು ನಿಮಗೆ ಮೇಲ್ಗಡೆ ನಿಮಗೆ ಕಾಣಿಸ್ತಿರ್ಬೋದು. ಮೇಲ್ಗಡೆ ಇಲ್ಲಿ ಬುಕ್ HSRP ಅಂತ ಮೇಲ್ಗಡೆ ಒಂದು ಇಲ್ಲಿ ಲಾಗಿನ್ ಪಕ್ಕದಲ್ಲಿ ಕಾಣಿಸ್ತಾ ಇರುತ್ತೆ. ಓಕೆನಾ? ಸೊ ಚಿಕ್ಕದಾಗಿದೆ ಸ್ಕ್ರೀನ್, ನಿಮ್ಗೆ ಕಾಣಿಸ್ತಿರತ್ತೆ ಇಲ್ಲ ಗೊತ್ತಿಲ್ಲ. ಸೊ ಅಲ್ಲೇ ನಿಮಗೆ ಕಾಣಿಸುತ್ತೆ ಬುಕ್ HSRP ಅಂತ ಇರುತ್ತೆ. ಸೊ ಅದನ್ನು ಸಿಂಪಲ್ಲಾಗಿ ಅದನ್ನು ಪ್ರೆಸ್ ಮಾಡ್ಕೊಳ್ತೀನಿ. ನಿಮ್ಗೆ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇಂಟರ್ಫೇಸ್ ಏನು ಇಲ್ಲ, ವೆರಿ ಸಿಂಪಲ್ಲು. ಇಲ್ಲಿ HSRP ರಿಜಿಸ್ಟ್ರೇಷನ್ ಅಂತ ಓಪನ್ ಆಗಿದೆ. ಸೊ ಇಲ್ಲಿ ಬಂದು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಫುಲ್ ನೇಮ್ ಅಂತ ಕೇಳುತ್ತೆ. ಅಂದರೆ ಫುಲ್ ನೇಮ್ ಬಂದ್ಬಿಟ್ಟು ನಿಮ್ಮದು, ಅಂದರೆ ಗಾಡಿ ಯಾರ ಹೆಸರಲ್ಲಿದೆ ಅವ್ರದ್ದು ಒಂದು ನೇಮನ್ನು ಇಲ್ಲಿ ಹಾಕ್ಬೇಕಾಗುತ್ತೆ ನೀವು. ಸೊ ನಾನು ಇಲ್ಲಿ ಹಾಕ್ಕೊಳ್ತೀನಿ. ಸೊ ಹಾಕ್ಕೊಂಡು ಕೆಳಗಡೆ ಇಮೇಲ್ ID ಕೇಳುತ್ತೆ, ಇಮೇಲ್ ID ಕೊಡಬೇಕಾಗುತ್ತೆ ನೀವು. ಸೊ ನಂದು ಇಮೇಲ್ ID ಕೊಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಸ್ಟೇಟ್ ಅಂತ ಕೇಳ್ತಾ ಇದೆ. ಇಲ್ಲಿ ಸ್ಟೇಟ್ ಬಂದು ನಿಮ್ದು ಯಾವ ಸ್ಟೇಟ್ ಇದೆ ಅದನ್ನು ಹಾಕ್ಕೊಳ್ಳಿ. ನಾನು ಕರ್ನಾಟಕ ಹಾಕಿದ್ದೀನಿ. ನೆಕ್ಸ್ಟ್ ವೆಹಿಕಲ್ ರಿಜಿಸ್ಟರ್ ನಂಬರ್ ಕೇಳುತ್ತೆ.
ಸೊ ನಿಮ್ದು ಯಾವುದು ವೆಹಿಕಲ್ ರಿಜಿಸ್ಟರ್ ನಂಬರ್, ಯಾವುದು ಗಾಡಿನ ನೀವು ಇಲ್ಲಿ HSRP ನಂಬರ್ ಪ್ಲೇಟ್ ತಗೋಬೇಕು ಅಂದ್ಕೊಂಡಿದ್ರೆ ಆ ಗಾಡಿ ನಂಬರ್ನ ಹಾಕ್ಬೇಕಾಗುತ್ತೆ. ಸೊ ಹಾಕೊಳ್ತಿದ್ದಂಗೆ ನಿಮ್ದು ಇಲ್ಲಿ ಫೋನ್ ನಂಬರ್ ಕೇಳುತ್ತೆ, ಫೋನ್ ನಂಬರ್ ಹಾಕೊಳ್ಳಿ. ಸಾರಿ, ಸೊ ನಾನು ಫೋನ್ ನಂಬರ್ ಹಾಕೊಂಡಿದ್ದೀನಿ ನೋಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಟ್ರಿಕ್ಟ್ ಕೇಳ್ತಾ ಇದೆ. ಡಿಸ್ಟ್ರಿಕ್ಟ್ ಯಾವ ಡಿಸ್ಟ್ರಿಕ್ಟ್ ಅಂತ ಕೇಳ್ತಾ ಇದೆ. ನಿಮ್ದು ಯಾವ ಡಿಸ್ಟ್ರಿಕ್ಟ್ ಇರುತ್ತೆ ಅದನ್ನು ಹಾಕೊಳ್ಳಿ. ಓಕೆನಾ, ಹಾಕ್ಕೊಂಡು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವು ಹಾಕಿರೋ ಒಂದು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕ್ರಾಸ್ ಚೆಕ್ ಮಾಡಿಕೊಂಡು ಏನು ಮಾಡಿ ಕೆಳಗಡೆ ಅಂತ ಹೇಳಿ ಐ ಅಗ್ರಿ ಅಂತ ಇದೆಯಲ್ಲ, ಸೊ ಅದನ್ನು ಪ್ರೆಸ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ. ಸೊ ಈಗ ನಾನು ಸಬ್ಮಿಟ್ ಅಂತ ಕೊಡ್ತಿದ್ದೀನಿ. ಸೊ ಸಬ್ಮಿಟ್ ಅಂತ ಕೊಡ್ತಿದ್ದಂಗೆ ನೋಡಿ, ಇವಾಗ ನಿಮ್ಗೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಯುವರ್ ವೆಹಿಕಲ್ ಬ್ರ್ಯಾಂಡ್ ಯುವರ್ ಬುಕಿಂಗ್ HSRP ಅಂತ ಇದೆ. ಸೊ ಇಲ್ಲಿ ಅದರ ಕೆಳಗಡೆ ಬಂದರೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಕೆಳಗಡೆ ಸ್ಟೇಟ್ ಅಂತ ತೋರಿಸಿದೆ, ಆಲ್ರೆಡಿ ತಗೊಂಡಿದೆ ಆಟೋಮೆಟಿಕ್ ಆಗಿ. ಡಿಸ್ಟ್ರಿಕ್ಟ್ ನೀವೇನು ಹಾಕಿರ್ತೀರ ಅದು ತಗೊಂಡಿದೆ ಆಟೋಮೆಟಿಕ್ ಆಗಿ. ಸೊ ಇಲ್ಲಿ ಸೆಲೆಕ್ಟ್ ಯುವರ್ ವೆಹಿಕಲ್ ಟೈಪ್ ಅಂತ ಇದೆ. ಸೊ ನೀವು 2 ವೀಲರ್ಗೆ ನಂಬರ್ ಪ್ಲೇಟ್ನ ಬುಕ್ ಮಾಡ್ತಿದ್ರೆ ಇಲ್ಲ 4 ವೀಲರ್ಗೆ ಬುಕ್ ಮಾಡ್ತಿರೋ ನೀವು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ 3 ವೀಲರು, 2 ವೀಲರು, 3 ವೀಲರು ಅಥವಾ ಕಾರ್, SUV, MUV, UV, ವ್ಯಾನು ಅಥವಾ ಬಸ್ಸು, ಟ್ರಕ್, ಅದರ್ ಕಮರ್ಷಿಯಲ್ ವೆಹಿಕಲ್ ಅಂತ ಇದೆ. ಸೊ ನೀವು ಯಾವುದಕ್ಕೆ ಅಪ್ಲೈ ಮಾಡ್ತಿದ್ರೆ ನಂಬರ್ ಪ್ಲೇಟ್ನ ಚೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಕಾರ್ ಅಂತ ಹಾಕ್ಬಿಟ್ಟು, ಸೊ ನಾನಿಲ್ಲಿ ಕಾರ್ ಅಂತ ಆಪ್ಷನ್ ಕೊಟ್ಬಿಟ್ಟು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಾಡ್ಕೊಳ್ತಿದ್ದಂಗೆ ನಿಮಗೆ ಇಲ್ಲಿ ತೋರಿಸುತ್ತೆ ಕಾರ್ಗೆ ಅಮೌಂಟು ಎಷ್ಟಾಗ್ಬೋದು ಅಂತ ಅನ್ನೋದನ್ನು ತೋರಿಸ್ತಾರೆ. ಓಕೆನಾ, ಕಾಣಿಸ್ತಿರ್ಬೋದು, ಝೂಮ್ ಮಾಡಿ ತೋರಿಸ್ತಾ ಇರ್ತೀನಿ ನಿಮಗೆ. 4 ವೀಲರ್ಗೆ ಆವ್ರೇಜ್ ಪ್ರೈಸ್ ಬಂದ್ಬಿಟ್ಟು 590ರಿಂದ 700 ರೂಪಾಯಿ ತನಕ ಅಂತ ಇದೆ. ಕೆಳಗಡೆ ಬಂದ್ಬಿಟ್ಟು 4 ವೀಲರ್ ಇಂಪೋರ್ಟೆಡ್ ಅಥವಾ ಹೈಯರ್ ಎಂಡ್ ಆವ್ರೇಜ್ ಪ್ರೈಸ್ ರೇಂಜ್ ಅಂತ ಇದೆ. ಅಂದರೆ ಇಂಪಾರ್ಟೆಂಟ್ ವೆಹಿಕಲ್ಸ್ ಆಗಿರ್ಬೋದು, ಇಲ್ಲ ಸ್ವಲ್ಪ ಹೈಯರ್ ಎಂಡ್ ಕಾರ್ಸ್ಗಳಾಗಿದ್ರೆ ಅದಕ್ಕಾದ್ರೆ ಅಮೌಂಟ್ ಬಂದ್ಬಿಟ್ಟು 700ರಿಂದ 860 ರೂಪಾಯಿ ಆಗ್ಬೋದು ಅಂತ ತೋರಿಸ್ತಿದೆ. ಆಯಿತಾ, ಸೊ ಇದಾದ್ಮೇಲೆ ಕೆಳಗಡೆ ನಿಮ್ಮದು ವೆಹಿಕಲ್ ಬ್ರ್ಯಾಂಡ್ ಯಾವುದು ಅಂತ ಅನ್ನೋದನ್ನು ಇಲ್ಲಿ ಕೆಳಗಡೆ ಒಂದಷ್ಟು ಬ್ರ್ಯಾಂಡ್ಗಳನ್ನ ಕೊಟ್ಟಿದ್ದಾರೆ. ಸೊ ನಿಮ್ಮದು ವೆಹಿಕಲ್ದು ಬ್ರ್ಯಾಂಡ್ ಯಾವುದು ಅನ್ನೋದನ್ನು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಇಲ್ಲಿ ನಂದು ಚೂಸ್ ಮಾಡಿದ್ದೀನಿ. ನಂದು ಮಾರುತಿ ಸುಜುಕಿ ಶಿಫ್ಟ್ ಆಗಿರೋದ್ರಿಂದ ಶಿಫ್ಟ್ ಅಂತ ಇದೆ ಕೆಳಗಡೆ ಮಾರುತಿ ಸುಜುಕಿ ಅಂತ. ಸೊ ಅದ್ರ ಮೇಲೆ ಚೂಸ್ ಅದನ್ನು ಓಪನ್ ಮಾಡ್ಕೊಳ್ತಿದ್ದಂಗೆ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಕಾಣಿಸುತ್ತೆ. ಮತ್ತು ರಿಪ್ಲೇಸ್ಮೆಂಟ್ ಬುಕ್ಕಿಂಗ್ಸ್ ಅಂತ ಕಾಣುತ್ತೆ. ಓನ್ಲಿ ಕಲರ್ ಸ್ಟಿಕ್ಕರ್ ಅಥವಾ ಟ್ರ್ಯಾಕ್ ಯುವರ್ ಆರ್ಡರ್ ಅಂತ ಕಾಣಿಸುತ್ತೆ. ನಿಮ್ಗೆ ಯಾವುದು ಈಗ ಫಸ್ಟ್ ಟೈಮ್ ನೀವೇನು ಅಪ್ಲೈ ಮಾಡ್ತಿದ್ದೀರ ಅಂತಂದರೆ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತಂದರೆ ಇಲ್ಲಿ ಬುಕ್ ನಾವು ಅಂತಿರುತ್ತಲ್ಲ, ಸೊ ಬುಕ್ ಅಂತಿರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ಬುಕ್ ಅಂತ ಪ್ರೆಸ್ ಮಾಡ್ಕೊಳ್ತಿದ್ರೆ ನಿಮಗೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆನಾ, ಸೊ ಕಾಣಿಸ್ತಿರ್ಬೋದು ಇಲ್ಲಿ ನಿಮ್ಮ ನೆಕ್ಸ್ಟ್ ತಿರ್ಗಿ ನಿಮಗೆ ಬುಕ್ಕಿಂಗ್ ಡೀಟೇಲ್ಸ್ ಬಂದ್ಬಿಟ್ಟು ವೆಹಿಕಲ್ ಇನ್ಫಾರ್ಮೇಷನ್ ಕೇಳ್ತಾ ಇದೆ, ಸ್ಟೇಟ್ ಕೇಳ್ತಾ ಇದೆ. ಸೊ ಇಲ್ಲಿ ಸ್ಟೇಟ್ ಯಾವುದು ತಿರ್ಗಾ ನೀವು ಚೂಸ್ ಮಾಡ್ಕೊಂಡು ಗಾಡಿ ರಿಜಿಸ್ಟರ್ ನಂಬರು ತಿರ್ಗಾ ಕೇಳುತ್ತೆ. ಸೊ ಗಾಡಿ ರಿಜಿಸ್ಟರ್ ನಂಬರು ಕರೆಕ್ಟಾಗಿ ಹಾಕ್ಬೇಕಾಗುತ್ತೆ ನೀವು. ಸೊ ಹಾಕ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಚಾಸಿಸ್ ನಂಬರ್ ಕೇಳುತ್ತೆ, ಚಾಸಿಸ್ ನಂಬರ್ ಹಾಕ್ಬೇಕಾಗುತ್ತೆ ನೀವು. ಓಕೆನಾ, ಇಲ್ಲಿ ನಿಮ್ಮದು ಏನು ವೆರಿ ಸಿಂಪಲ್, ಇಲ್ಲಿ ಚಾಸಿಸ್ ನಂಬರು ಮತ್ತು ಇಂಜಿನ್ ನಂಬರ್ ಕೇಳ್ತಾ ಇದೆ. ಸೊ ನಿಮ್ಮದು ಏನು ವೆಹಿಕಲ್ದು RC ಇರುತ್ತೆ, ಸೊ RC ಹಿಂದ್ಗಡೆ ನಿಮ್ಮದು ಈ 2 ಡೀಟೇಲ್ಸ್ ಕೂಡ ಅದೆಲ್ಲ ಇರುತ್ತೆ. ಸೊ ಒಂದು RC ಪಕ್ಕದಲ್ಲಿ ಕೈಯಲ್ಲಿ ಎತ್ಕೊಂಡು ಚಾಸಿಸ್ ನಂಬರ್ ಕೇಳುತ್ತೆ, ಅದ್ರಲ್ಲಿ ನೋಡ್ಕೊಂಡು ಚಾಸಿಸ್ ನಂಬರ್ ಕರೆಕ್ಟಾಗಿ ಹಾಕೊಳ್ಳಿ. ಮತ್ತು ಇನ್ನೊಂದು ಇಂಜಿನ್ ನಂಬರ್ ಕೇಳುತ್ತೆ, ಸೊ ಅದು ಕೂಡ RCಲೇ ಇರುತ್ತೆ. ಸೊ ಅದನ್ನು ಕೂಡ ಕರೆಕ್ಟಾಗಿ ಹಾಕೊಳ್ಳಿ. ನಾನು ಆಲ್ರೆಡಿ ಹಾಕ್ಕೊಂಡೆ. ಸೊ ಇಲ್ಲಿ ಕೆಳಗಡೆ ನಿಮಗೆ ಕ್ಯಾಪ್ಚರ್ ತೋರಿಸ್ತಿದೆ, ಕ್ಯಾಪ್ಚರ್ ಏನಿದೆ ಅನ್ನೋದನ್ನು. ಸೊ ಅದನ್ನೇ ಇಲ್ಲಿ ಕರೆಕ್ಟಾಗಿ ಟೈಪ್ ಮಾಡಬೇಕಾಗುತ್ತೆ. ಕ್ಯಾಪ್ಚರ್ ಏನು ಕಾಣಿಸುತ್ತೆ ಅದನ್ನು ಟೈಪ್ ಮಾಡಬೇಕಾಗುತ್ತೆ. ಸೊ ಈಗ ಟೈಪ್ ಮಾಡ್ತೀನಿ ನಾನು. ಸೊ ಟೈಪ್ ಮಾಡಿಬಿಟ್ಟು ಈಗ ಕ್ಲಿಕ್ ಹಿಯರ್ ಅಂತ ಇದೆ. ಸೊ ಒಂದ್ಸಲ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆ ನೀವು ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಅನ್ನೋದನ್ನು ಮಾಡಿಕೊಂಡು ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಬಂದ್ಬಿಟ್ಟು ನಿಮಗೆ ಸ್ಟೆಪ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಇಲ್ಲಿ ಫಿಟ್ಮೆಂಟ್ ಇನ್ಫಾರ್ಮೇಷನ್ ಅಂತ ಕಾಣಿಸುತ್ತೆ. ಓಕೆನಾ, ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಮದು ಯಾವ ಲೊಕೇಶನಲ್ಲಿ ನೀವು ಅಂದರೆ ನಂಬರ್ ಪ್ಲೇಟ್ನ ರಿಜಿಸ್ಟರ್ ಮಾಡ್ಕೊಂಡು ತೊಗೊಳಕ್ಕೆ ಇಷ್ಟಪಡ್ತೀರ ಅಂತ ತೋರಿಸುತ್ತೆ. ಇಲ್ಲಿ ನಿಮಗೆ ಸಿಟಿ ಬಂದು ಸೆಲೆಕ್ಷನ್ ಮಾಡ್ಕೋಬೋದು ನೀವು ಯಾವ ಸಿಟಿ ಅಂತ. ಸೊ ಕಾಣಿಸ್ತಿರ್ಬೋದು, ಸಿಟಿಗೆ ಬಂದರೆ ನಿಮಗೆ ಇಲ್ಲಿ ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೆಂಗಳೂರು, ಬೀದರ್ ಅಂತ, ಚಿಕ್ಕಮಗಳೂರು, ಈ ಥರ ಚಿಕ್ಕೋಡಿ ಎಲ್ಲ ಥರದ್ದು ಕಾಣಿಸುತ್ತೆ ನಿಮ್ಮ ಡಿಸ್ಟಿಕ್ಗಳು. ಸೊ ಯಾವ್ದು ಬೇಕು ನಿಮ್ಗೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಬೆಂಗಳೂರು ಅಂತ ಇದೆ, ಬೆಂಗಳೂರನ್ನ ಚೂಸ್ ಮಾಡ್ಕೊಳ್ತೀನಿ.
ಚೂಸ್ ಮಾಡ್ಕೊಳ್ತಿದ್ದಂಗೆ ನಿಮ್ಗೆ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು, ಇಲ್ಲಿ ಫಿಟ್ಮೆಂಟ್ ಅಪಾಯಿಂಟ್ಮೆಂಟ್ ಬೆಂಗಳೂರು ಅಂತ ಇದೆ. ಸೊ ಇಲ್ಲಿ ಸೆಲೆಕ್ಟ್ ಮಂತ್ ಅಂತ ಇದೆ, ಓಕೆನಾ. ಸೊ ಮಂತ್ ಬಂದ್ಬಿಟ್ಟು ನೆಕ್ಸ್ಟ್ ನಾನು ಇವಾಗ ಫೆಬ್ರವರಿ ಅಲ್ಲ, ಸೊ ಫೆಬ್ರವರಿಲಿ ಅಂತ ಚೂಸ್ ಮಾಡಿಕೊಂಡು ನೋಡ್ತೀನಿ. ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ಅವೈಲಬಲ್ ಡೀಲರ್ ಫ್ರಮ್ ಫಿಟ್ಮೆಂಟ್ ಅಂತ ಇದೆ. ಅಂದರೆ ಯಾವ್ಯಾವ ಡೀಲರ್ ಹತ್ರ ಇವಾಗ ಅವೈಲಬಿಲಿಟಿ ಇದೆ ಅಂತ ಅನ್ನೋದು, ಬೆಂಗಳೂರಲ್ಲಿ ಯಾವ್ಯಾವ ಡೀಲರ್ಸ್ ಇರ್ತಾರೆ ಈ ಒಂದು ಕೆಲಸನ ಮಾಡ್ಕೊಡೋವಂಥವ್ರು, ಸೊ ಅವ್ರದ್ದು ನಿಮಗೆ ತೋರಿಸುತ್ತೆ, ಆಪ್ಷನ್ಸ್ ತೋರಿಸುತ್ತೆ. ಸೊ ಈಗ ನಾವು ಸುಮಾರು ಇಲ್ಲಿ ಆಪ್ಷನ್ಸ್ಗಳು ನಿಮಗೆ ಕಾಣಿಸ್ತಿರ್ಬೋದು, ಬ್ಲೂ ಮಾರ್ಕಲ್ಲಿ ಕಾಣಿಸ್ತಿರ್ಬೋದು. ಸೊ ಇಲ್ಲಿ ನಮ್ಗೆ ಯಾವ್ದು ಹತ್ರ ಆಗುತ್ತೆ, ನಿಮ್ಗೆ ಯಾವ್ದು ಹತ್ರ ಆಗುತ್ತೆ, ಸೊ ನಿಮಗೆ ಲೊಕೇಶನ್ಗೆ, ಸೊ ಅದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ನೋಡೋಣ, ನನಗೀಗ ಇಲ್ಲಿ ಒಂದು ಹತ್ರ ಆಗುತ್ತೆ ಅಂತ ತೋರಿಸ್ತಿದೆ. ಸೊ ಚೂಸ್ ಮಾಡ್ತಿದ್ದಂಗೆ ನಿಮಗೆ ಡೇಟ್ ಬಂದ್ಬಿಟ್ಟು ಅವೈಲಬಿಲಿಟಿ ಡೇಟ್ಗಳು ಯಾವುದೇ ರೀತಿ ಇದೆ ಅನ್ನೋದನ್ನು ತೋರಿಸ್ತಿದೆ. 19ನೇ ತಾರೀಕು, 20, 21, 22, 23, ಇಲ್ಲಿಂದ 29ನೇ ತಾರೀಕು ತನಕ ಡೇಟು ನನಗೆ ಅವೈಲಬಿಲಿಟಿ ಇದೆ ಅಂತ ತೋರಿಸ್ತಾ ಇದೆ. ಸೊ ಈಗ ಏನು ಮಾಡ್ತೀನಿ ಅಂದರೆ ನಂದು ಡೇಟನ್ನು ಚೂಸ್ ಮಾಡ್ಕೋಬೇಕು ಇಲ್ಲಿ. ಸೊ 19 ಅಂತ ಚೂಸ್ ಮಾಡ್ಕೊಳ್ತೀನಿ. ಮಾಡ್ಕೊಂಡು ಟೈಮ್ ತೋರಿಸುತ್ತೆ, ಓಕೆನಾ. ಯಾವ ಟೈಮು ಅಂತ ತೋರಿಸುತ್ತೆ. ಸೊ ಟೈಮ್ ಒಂದು ಚೂಸ್ ಮಾಡ್ಕೊಳ್ಳಿ, ಯಾವ ಟೈಮ್ ಫ್ರೀ ಇರುತ್ತೆ, ನಿಮ್ಗೆ ಯಾವ ಕಂಫರ್ಟಬಲ್ ಆಗುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಅವೈಲಬಿಲಿಟಿ ಟೈಮ್ ಬಂದ್ಬಿಟ್ಟು ಈ ಟೈಮ್ಗಳಿದೆ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ನಾನು 10 ಚೂಸ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ನೆಕ್ಸ್ಟು ಇನ್ಫಾರ್ಮೇಷನ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಡೀಟೇಲ್ ಇನ್ಫಾರ್ಮೇಷನ್ ಅಂತ ಇರುತ್ತೆ. ಸೊ ಇಲ್ಲಿ ವೆಹಿಕಲ್ ಕ್ಲಾಸಸ್ ಅಂತ ಇದೆ. ಸೊ ಯಾವ ಥರ ವೆಹಿಕಲ್ ಅಂತ ಚೂಸ್ ಕ್ಲಾಸ್ ಯಾವ ವೆಹಿಕಲ್ ಅಂತ ಚೂಸ್ ಮಾಡ್ಕೋಬೇಕು. ಸೊ ನಿಮ್ಮದು 4 ವೀಲರ್ ಇದ್ದರೆ 4 ವೀಲರು, 2 ವೀಲರ್ ಇದೆ 2 ವೀಲರು, ಇಲ್ಲ ರೆಂಟೇ ಬೈಕ್ ಅಂತ ಇದೆ, ರೆಂಟೇ ಸ್ಕೂಟರ್ ಅಂತ ಇದೆ. ಸೊ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ, ಓಕೆನಾ. ಮಾಡಿಕೊಂಡು ಸೆಲೆಕ್ಟ್ ಟೈಪ್ ವೆಹಿಕಲ್ ಟೈಪ್ ಅಂತ ಇದೆ. ಸೊ ಪ್ರೈವೇಟ್ ಅಂತ ಇದೆ, ಪ್ರೈವೇಟ್ ಇದ್ದರೆ ಪ್ರೈವೇಟು, ಇಲ್ಲ ನಿಮ್ಮದು ಕ್ಯಾಬರ್ ಯಾರು ಇದ್ದರೆ ಕಮರ್ಷಿಯಲ್ ಅಂತ ತೋರಿಸುತ್ತೆ. ಕಮರ್ಷಿಯಲ್ ವೆಹಿಕಲ್ ಅಂತ ಕ್ಯಾಬರ್ ಯಾರಾದರೂ ಅಟ್ಯಾಚ್ಮೆಂಟ್ ಮಾಡಿದ್ರೆ, ಅಂದರೆ HSRP ನಂಬರ್ ಪ್ಲೇಟ್ಗೆ ನೀವೇನು ಅಪ್ಲೈ ಮಾಡ್ತಿರೋ ಕ್ಯಾಬರು ಎಲ್ಲೋ ಬೋರ್ಡರು ಅಂತಂದರೆ ಪ್ರೈವೇಟ್ ಅಂತ ಇರೋ ಜಾಗದಲ್ಲಿ ನಿಮ್ಮದು ಕಮರ್ಷಿಯಲ್ ಅಂತ ತೋರಿಸುತ್ತೆ, ಓಕೆನಾ. ಕಮರ್ಷಿಯಲ್ ಅಂತ ಇದ್ದರೆ ಕಮರ್ಷಿಯಲ್ ಅಂತ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ವೆಹಿಕಲ್ ಮಾಡಲ್ ನೇಮ್ ಅಂತ ಕೇಳಿಸಿದೆ, ಓಕೆನಾ. ಸೊ ಮಾಡಲ್ ನೇಮ್ ಬಂದ್ಬಿಟ್ಟು ಹಾಕ್ಬೇಕಾಗತ್ತೆ, ಯಾವ ಮಾಡಲ್ ನೇಮ್ ನಿಮ್ಮದು ವೆಹಿಕಲ್ದು ಮಾಡಲ್ ನೇಮನ್ನ ಹಾಕ್ಬೇಕಾಗತ್ತೆ, ಓಕೆನಾ. ನೆಕ್ಸ್ಟ್ ಅಲ್ಲಿ ಟೋಟಲ್ ಅಮೌಂಟು ತೋರಿಸ್ಬಿಡುತ್ತೆ, ನಿಮಗೆ ಪಕ್ಕದಲ್ಲಿ ಎಷ್ಟಾಗುತ್ತೆ ಅಮೌಂಟ್ ಅನ್ನೋದು ತೋರಿಸ್ಬಿಡುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡು ತಿರುಗೋದು ನಿಮಗೆ ಓನರ್ಶಿಪ್ ಇನ್ಫಾರ್ಮೇಷನ್ ಇನ್ನೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮದು ತಿರ್ಗಿ ನೇಮ್ ಕೇಳುತ್ತೆ, ಓನರ್ ನೇಮು. ಸೊ ನೇಮ್ ಹಾಕ್ಕೊಳ್ಳಿ. ಸೊ ನೇಮ್ ಹಾಕ್ಕೊಳ್ತೀನಿ ನಾನು. ನೇಮ್ ಹಾಕ್ಕೊಂಡು ಓಕೆ, ಲಾಸ್ಟ್ ನೇಮ್ ಕೇಳ್ತೀನಿ ಸಪ್ರೇಟಾಗಿ, ಲಾಸ್ಟ್ ನೇಮ್ ಸಪ್ರೇಟಾಗಿ ಹಾಕ್ಕೊಳ್ತೀನಿ. ಸೊ ನೆಕ್ಸ್ಟ್ ಫೋನ್ ನಂಬರ್ ಕೇಳುತ್ತೆ, ಫೋನ್ ನಂಬರ್ ಹಾಕ್ಕೊಳ್ಳಿ. ಸೊ ಮೇಲ್ ಐ ಡಿ ಕೇಳುತ್ತೆ, ತಿರ್ಗಾ ಮೇಲ್ ಐ ಡಿ ಹಾಕ್ಬೇಕಾಗುತ್ತೆ ನೀವು. ಲೊಕೇಶನ್ ಕೇಳುತ್ತೆ, ಓಕೆನಾ. ಅಂದರೆ ಯಾವ ಲೊಕೇಶನ್ ನಿಮ್ದು ಅಂತ ಕೇಳುತ್ತೆ. ಸೊ ನೀವು ಇರೋವಂಥ ಲೊಕೇಶನ್ನ ಇಲ್ಲಿ ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡು ಪಿನ್ ಕೋಡು ಅಂತ ಕೇಳುತ್ತೆ, ಪಿನ್ ಕೋಡ್ ನಿಮ್ಮ ಏರಿಯಾ ಪಿನ್ ಕೋಡನ್ನು ಹಾಕಬೇಕು. ಸೊ ಹಾಕ್ಕೊಂಡು ಈ ಥರ ಕ್ಯಾಪ್ಚಾ ಕೇಳ್ತದೆ. ಸೊ ಕ್ಯಾಪ್ಚಾ ಏನಿದೆ ಅದನ್ನು ಕರೆಕ್ಟಾಗಿ ಟೈಪ್ ಮಾಡ್ಕೊಳ್ಳಿ, ಓಕೆನಾ. ಟೈಪ್ ಮಾಡಿಕೊಂಡು ಇಲ್ಲಿ ವೆರಿಫೈ ಡೀಟೇಲ್ಸ್ ಅಂತ ಕಾಣಿಸ್ತಿರ್ಬೋದು. ಸೊ ಅಲ್ಲಿ ವೆರಿಫೈ ಡೀಟೇಲ್ಸ್ ಅಂತ ಕೊಡಿ. ಇನ್ಕರೆಕ್ಟ್ ಕ್ಯಾಪ್ಚಾ ಅಂತ ತೋರಿಸ್ತಾ ಇದೆ. ಒಂದು ಸೆಕೆಂಡ್, ಏನಪ್ಪ ತಪ್ಪು ಮಾಡಿದೆ ನಾನು. ಕರೆಕ್ಟಾಗಿದೆ. ಜೆ ಅದು ಬಿಗ್ ಲೆಟ್ರ್ ಹಾಕ್ಬಿಟ್ಟಿದ್ದೀನಿ. ಸೊ ಒಂದು ಸೆಕೆಂಡ್. ಸೊ ಬಿಗ್ ಲೆಟ್ರ್ ಹಾಕಿದ್ದೆ, ಜೆ, ಓಕೆ. ವೆರಿಫೈ ಡೀಟೇಲ್ಸ್ ಅಂತ ಹಾಕಿ. ಸೊ ನೋಡೋಣ, ವೆರಿಫೈ ಡೀಟೇಲ್ಸ್ ಅಂತ ಕೊಟ್ಟೆ. ಸೊ ಕೊಡ್ತಿದ್ದಂಗೆ ನಿಮಗೆ ನೋಡಿ ಇಲ್ಲಿ ವೆರಿಫೈ ಡೀಟೇಲ್ಸ್ ಅಂತ ಇನ್ನೊಂದ್ಸಲ ನೀವು ಏನೇನು ಇನ್ಫಾರ್ಮೇಷನ್ ಹಾಕಿರ್ತೀರ, ಸೊ ಅದು ಇನ್ಫಾರ್ಮೇಷನ್ ಒಂದ್ಸಲ ತೋರಿಸ್ಬಿಡುತ್ತೆ. ಏನೇನು ರಿಜಿಸ್ಟರ್ ನಂಬರ್, ವೆಹಿಕಲ್ ರಿಜಿಸ್ಟರ್ ನಂಬರ್ ಆಗಿರ್ಬೋದು, ಚಾರ್ಜಸ್ ನಂಬರ್ ಆಗಿರ್ಬೋದು, ಮತ್ತು ಇಂಜಿನ್ ನಂಬರ್ ಆಗಿರ್ಬೋದು, ಮೊಬೈಲ್ ನಂಬರ್ ಏನೇನು ಕೊಟ್ಟಿರ್ತಾರಲ್ಲ, ಅಡ್ರೆಸ್ ಏನೇನು ಕೊಟ್ಟಿರ್ತಾರಲ್ಲ, ಸೊ ಎಲ್ಲ ಡೀಟೇಲ್ಸು ಕೂಡ ನಿಮ್ಗೆ ಇಲ್ಲಿ ತೋರಿಸ್ಬಿಡುತ್ತೆ, ಓಕೆನಾ. ಸೊ ತೋರಿಸಿದ ಮೇಲಿಂದ ನಿಮ್ಗೆ ಇಲ್ಲಿ ಫ್ರಂಟ್ ನಂಬರ್ ಪ್ಲೇಟು ತೋರಿಸುತ್ತೆ, ಅಂದರೆ ಯಾವ ಥರ ಬರುತ್ತೆ ಅನ್ನೋದನ್ನು ಇದೆ ಅನ್ನೋದನ್ನು ತೋರಿಸುತ್ತೆ. ಸೊ ಇದು ತೋರಿಸಿದ್ಮೇಲೆ ಗೆಟ್ OTP ಅಂತ ಕೆಳಗಡೆ ನಿಮ್ಗೆ ಕಾಣಿಸ್ತಿರ್ಬೋದು, ಆಯಿತಾ. ಡೀಟೇಲ್ಸನ್ನು ನೋಡ್ಕೊಳ್ಳಿ, ಕರೆಕ್ಟಾಗಿದೆ ಅಂತ ಅಂದಮೇಲಿಂದ ಕೆಳಗಡೆ ನಿಮಗೆ ಗೆಟ್ OTP ಅಂತ ಕಾಣಿಸ್ತಿದೆ. ಸೊ ಅದನ್ನು ಗೆಟ್ OTP ಪ್ರೆಸ್ ಮಾಡಬೇಕಾಗುತ್ತೆ. ಸೊ ನೀವು ಯಾವ ನಂಬರ್ ಕೊಟ್ಟಿದ್ದೆ ಆ ನಂಬರ್ಗೆ ಒಂದು OTP ಬರುತ್ತೆ. ಸೊ ಆ ನಂಬರ್ನ ಟೈಪ್ ಮಾಡಬೇಕಾಗತ್ತೆ ಇಲ್ಲಿ, ಓಕೆನಾ. ಸೊ ನೋಡಿ ಇವಾಗ ಟೈಪ್ ಮಾಡಿದ್ದೀನಿ OTPನ. ಸೊ ಇಲ್ಲಿ ವೆರಿಫೈ ಅಂತ ಬಂದಿದೆ, ವೆರಿಫೈ ಅಂತ ಕೊಡಿ. OTP ಹಾಕ್ಬಿಟ್ಟು ವೆರಿಫೈ ಅಂತ ಕೊಡಬೇಕಾಗುತ್ತೆ. ಸೊ ಕೊಡ್ತಿದ್ದಂಗೆ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ಅಂದರೆ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡೋಣ ಇರಿ. ಸೊ ನೋಡಿ ಈಗ ಪೇಮೆಂಟ್ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಅಮೌಂಟ್ ಪೇ ಮಾಡಬೇಕು ಅನ್ನೋದನ್ನು ಪೇಮೆಂಟ್ ಅದು ಆಪ್ಷನ್ ತೋರಿಸ್ತಾ ಇದೆ.
ಸೊ ಇಲ್ಲಿಗೆ ನೀವು ಅಷ್ಟು ಅಮೌಂಟನ್ನು ಪೇ ಮಾಡಬೇಕು, ಎಷ್ಟು ಅಮೌಂಟ್ ಅನ್ನೋದನ್ನು ತೋರಿಸುತ್ತೆ. ಸೊ ಅದನ್ನು ಪೇ ನಾವು ಅಂತಿರುತ್ತೆ, ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಓಕೆನಾ. ಸೊ ಹೋಗ್ತಿದ್ದಂಗೆ ನಿಮಗೆ ಕಾಣಿಸ್ತಿರ್ಬೋದು ಇವಾಗ ಒಂದಷ್ಟು ಪೇಮೆಂಟ್ ಆಪ್ಷನ್ ಓಪನ್ ಆಗಿರುತ್ತೆ. UPI ಆಗಿರ್ಬೋದು, ವಾಲೆಟ್ ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಅಥವಾ ಕಾರ್ಡಿಂದ ಪೇ ಮಾಡ್ತೀರಾ ಅಂದ್ರೂ ಕೂಡ ಇಲ್ಲಿ ನೀವು ಯಾವ್ದ್ರಲ್ಲಿ ಪೇ ಮಾಡ್ತೀರಾ ಚೂಸ್ ಮಾಡಿಕೊಂಡು ನೀವು ಇಲ್ಲಿ ಗೂಗಲ್ ಪೇ ನೋಡಿ ಎಲ್ಲ ಆಪ್ಷನ್ಸ್ ಇದೆ, Paytm ಎಲ್ಲ ಇದೆ. ಸೊ ಚೂಸ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ತಿದ್ದಂಗೆ ನಿಮಗೆ ನೆಕ್ಸ್ಟು ಪೆಂಡಿಂಗ್ ಟ್ರಾನ್ಸಾಕ್ಷನ್ ಚೆಕ್ ಮಾಡ್ತಿದ್ದೀವಿ ಅಂತ ಬರುತ್ತೆ. ಸೊ ಅದಾದ್ಮೇಲೆ ಸಕ್ಸಸ್ಫುಲ್ ಆದ್ಮೇಲಿಂದ ನಿಮ್ಗೊಂದು PDF ಒಂದು ಫಾರ್ಮನ್ನು ಕಳಿಸ್ತಾರೆ, ಅಂದರೆ ಅಪ್ಲೈ ಮಾಡಿರೋದಕ್ಕೆ ನಿಮ್ಗೊಂದು ಪ್ರೂಫನ್ನು ಕಳಿಸ್ತಾರೆ. ಓಕೆನಾ. ಸೊ ಅದನ್ನು ನಿಮಗೆ ಮೇಲ್ಗೂ ನೀವು ಏನು ಮೇಲ್ ಕೊಟ್ಟಿರ್ತೀರ, ಮೇಲ್ ID ಕೊಟ್ಟಿರ್ತೀರ ನೀವು ಅಪ್ಲೈ ಮಾಡ್ಬೇಕಾದ್ರೆ, ಸೊ ಆ ಒಂದು ಮೇಲ್ಗೂ ಕಳಿಸಿರ್ತಾರೆ. ಜೊತೆಗೆ ರೀಡೈರೆಕ್ಟ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ ಆಯ್ತು, ಅಲ್ಲಿ ಹೋಗಿ ಬ್ಯಾಕ್ ಹೋಗ್ಬಿಡಿ. ಆಗ್ತಿದ್ದಂಗೆ ನಿಮ್ಗೊಂದು ಕಾಪಿ ಕೊಡ್ತಾರೆ ಅಪ್ಲೈ ಮಾಡಿರೋದಕ್ಕೆ. ಸೊ ಆ ಕಾಪಿನ ಇಟ್ಕೊಂಡ್ರು ಸಾಕಾಗುತ್ತೆ. ಈಗ ನಿಮ್ಮದು ಅಷ್ಟರೊಳಗಡೆ ನಂಬರ್ ಪ್ಲೇಟ್ ಬಂತು ಅಂತಂದ್ರೂ ಓಕೆ, ಇಲ್ಲ ಅಂತಂದ್ರೆ ನೀವು ಯಾವ ಒಂದು ಡೀಲರ್ಸ್ ತೋರಿಸಿದ್ನಲ್ಲ ಆಗಲೇ, ಡೀಲರ್ ಯಾವ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ, ಸೊ ಆ ಡೀಲರ್ ಬಂದ್ಬಿಟ್ಟು ನಿಮಗೆ ಆ ಡೇಟ್ಗೆ ನೀವು ಅಲ್ಲಿ ಹೋಗಿ ಆ ಡೀಲರ್ ಹತ್ರ ಯಾವ ಡೇಟು ಯಾವ ಟೈಮ್ಗೆ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ಸೊ ಆ ಟೈಮ್ಗೆ ಆ ಡೀಲರ್ ಹತ್ರ ಹೋದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಅವರು ಏನು ಪ್ರೊಸೀಜರ್ ಇದೆ ಮುಗಿಸ್ಕೊಂಡು ನಂಬರ್ ಪ್ಲೇಟ್ ಬಂದಿರುತ್ತೆ. ಸೊ ಅಲ್ಲಿಗೆ ಹೋಗಿ, ಅಥವಾ ನೀವು ಹೋಗಿಲ್ಲ ಅಂತಂದ್ರೆ ಅವರೇ ಫೋನ್ ಮಾಡ್ತಾರೆ, ಸರ್ ಬಂದಿದೆ ಅಂತ. ಸೊ ಅವ್ರ ಹತ್ರ ಹೋಗಿ ಅಲ್ಲೇ ಹೋಗಿ ಗಾಡಿದು ನಂಬರ್ ಪ್ಲೇಟ್ ತೊಗೊಂಡು ಬಂದಿರುತ್ತೆ, ಸೊ ಫಿಟ್ ಮಾಡ್ಕೊಂಡು ಬರ್ಬೋದು. ಸೊ ಅದು ಬರೋದು ಲೇಟ್ ಏನೋ ಆದರೆ, ಈಗ 17ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ ಅಂತ ಇದೆ ಇವಾಗ, ಇಲ್ಲಾಂದರೆ ಫೈನ್ ಹಾಕ್ತಾರೆ ಅಂತ ಇತ್ತು. ಸೊ ಪರವಾಗಿಲ್ಲ, ನಿಮಗೇನು ಈ ಥರ ಅಪ್ಲೈ ಮಾಡಿಕೊಂಡು ನೀವು ಈ ಒಂದು ಸ್ಲಿಪ್ಪನ್ನು ಅಪ್ಲೈ ಮಾಡಿರುವಂಥ ಸ್ಲಿಪ್ಪನ್ನು, ಆನ್ಲೈನ್ ಅಪ್ಲೈ ಮಾಡಿರುವಂಥ ಸ್ಲಿಪ್ಪನ್ನು ಕೂಡ ಇಟ್ಕೊಂಡಿದ್ರು ಕೂಡ ಪರವಾಗಿಲ್ಲ. ನೀವು ಪೊಲೀಸ್ ಹಿಡಿದಾಗ ತೋರಿಸಿದ್ರಾಗ ಸರ್ ಅಪ್ಲೈ ಮಾಡಿದ್ವಿ ಬರಬೇಕು ಅಂತ ಅಂದರೂ ಕೂಡ ನಿಮಗೇನು ಫೈನ್ ಹಾಕೋದಿಲ್ಲ. ಓಕೆನಾ. ಸೊ ಇಷ್ಟು ವೆರಿ ಸಿಂಪಲ್ ಸ್ನೇಹಿತರೆ. ಈಗ ಏನು ತೋರಿಸ್ಕೊಟ್ಟಿದ್ದೀನಿ ಇದನ್ನು ಫಾಲೋ ಮಾಡಿ ನೀವು ಕೂಡ ನಿಮ್ಮ ಗಾಡಿಗೆ HSRP ನಂಬರ್ ಪ್ಲೇಟ್ನ ಮನೆಯಲ್ಲಿ ಕುತ್ಕೊಂಡು ನೀವೇ ಅಪ್ಲೈ ಮಾಡ್ಬೋದು. ಓಕೆನಾ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರು. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಅವ್ರ ಹತ್ರ ಏನಾದರೂ ವೆಹಿಕಲ್ ಇದ್ದರೆ ಹಾಗೂ ಒಂದು ವಿಡಿಯೋನ ತೋರಿಸಿ ನೀವು ಕೂಡ ಅವ್ರಿಗೆ ಹೇಳ್ಕೊಡಿ ಯಾವ ಥರ ಒಂದು HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡೋದು ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ನಲ್ಲಿ ಅನ್ನೋದನ್ನು ಅವ್ರಿಗೂ ಕೂಡ ತಿಳಿಸ್ಕೊಡಿ ಸ್ನೇಹಿತರೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಸಿಗೋಣ. ಟೇಕ್ ಕೇರ್. ಸಿ ಯು. ಬಾಯ್ ಸ್ನೇಹಿತರೆ.